ವ್ಯೂವರ್ಸ್, ಇವತ್ತು ನಾವು ಚಾಂಪರ್ ಟೂಲ್ನ ಯಾವ ಥರ ಯೂಸ್ ಮಾಡೋದು ಅಂಡ್ ಚಾಂಪರ್ ಯಾವ ಥರ ಕ್ರಿಯೇಟ್ ಮಾಡೋದ್ರ ಬಗ್ಗೆ ನೋಡೋಣ. ಓಕೆ, ಚಾಂಪರ್ ಮಾಡೋದಕ್ಕೆ ಫಸ್ಟು ಸಾಲಿಡ್ ಕ್ಯಾಮ್ 2.5D ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಚಾಂಪರ್ ಅಂತ ಒಂದು ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡಬೇಕು. ನಾವು ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ಥರ ಒಂದು ಪೇಜ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಜಾಮೆಟ್ರಿಯಲ್ಲಿ ಮ್ಯಾಕ್ ಚೆಕ್ ಮಾಡ್ಕೊಳ್ಳಿ. ಮ್ಯಾಕ್ ಚೆಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ನ್ಯೂಗೆ ಹೋಗ್ಬಿಟ್ಟು ನೀವು ಚೈನ್ನ ಸೆಲೆಕ್ಟ್ ಮಾಡಬೇಕು. ನಾನು ಈ ಔಟ್ರಿಗೆ ಚಾಂಪರ್ ಮಾಡಬೇಕು, ಈ ಚೈನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಚೈನ್ ಸೆಲೆಕ್ಟ್ ಆಯಿತು. ಚೈನ್ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಟೂಲ್ಗೆ ಹೋಗೋಣ. ಟೂಲ್ ಹೋದ್ಮೇಲೆ ಚಾಂಪರ್ ಟೂಲ್, ನಾನು 10x90 ಡಿಗ್ರಿ ಟೂಲ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ 10x90 ಡಿಗ್ರಿ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಬಿಟ್ಟು ಓಕೆ ಕೊಟ್ಬಿಟ್ಟು ಡೇಟಾಗಿ ಹೋಗ್ಬಿಟ್ಟು ಜಸ್ಟ್ ಸ್ಪಿಂಡಲ್ ಸ್ಪೀಡ್ ಎಂಟ್ರಿ ಮಾಡಿ, ದೆನ್ ಸ್ಪೀಡ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿಬಿಟ್ಟು ಲೆವೆಲ್ಸ್ಗೆ ಹೋಗ್ಬಿಟ್ಟು ಜಸ್ಟ್ ಟಚ್ ಮಾಡಿಬಿಟ್ಟು 0. ದೆನ್ ನಿಮಗೆ ಎಷ್ಟು ಚಾಂಪರ್ ಬೇಕು, ನನಗೆ ಒಂದು 1 mm ಚಾಂಪರ್ ಮಾಡಬೇಕು. ನಾನಿಲ್ಲಿ 1 mm ಅಂತ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟು ಟೆಕ್ನಾಲಜಿ ಹೋಗ್ತೀನಿ. ಟೆಕ್ನಾಲಜಿಗೆ ಹೋದ್ಮೇಲೆ ಇಲ್ಲಿ ಜಿಯೋಮೆಟ್ರಿ ಆಪ್ಷನ್ ಇದೆ ನೋಡಿ, ಜಾಮೆಟ್ರಿನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಟೂಲ್ ಪಾತ್ ಕರೆಕ್ಟಾಗಿ ಇದೆ ಅಂತ ನೋಡಿ. ನಿಮ್ಮ ಟೂಲ್ ಪಾತ್ ಕರೆಕ್ಟಾಗಿ ಇಲ್ಲ, ಇವಾಗ ಅದನ್ನ ರಿವರ್ಸ್ ಮಾಡೋಣ. ರಿವರ್ಸ್ ಮಾಡಿಬಿಟ್ಟು ಓಕೆ ಅಂತ ಕೊಟ್ಬಿಟ್ಟು ಲಿಂಕ್ಗೆ ಹೋದ್ಮೇಲೆ ಇಲ್ಲಿ 4 ಆಪ್ಷನ್ ಬರುತ್ತೆ. ಇದರಲ್ಲಿ ನಾರ್ಮಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ನನ್ನ ನಾರ್ಮಲ್ಲು, ಆರ್ಕು, ಟ್ಯಾಂಜೆಂಟು ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನಾರ್ಮಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೇಮ್ ಆಸ್ ಲೀಡ್ ಔಟ್ಗೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆಟೋಮೆಟಿಕ್ ಆಗಿ ಇಲ್ಲಿ ಒಂದು ಚಾಂಪರ್ ಕಾಂಟೂರ್ ಕ್ರಿಯೇಟ್ ಆಯಿತು. ನೆಕ್ಸ್ಟು ಸಾಲಿಡ್ ವೆರಿಫೈ ಹೋಗ್ಬಿಟ್ಟು ನೆಕ್ಸ್ಟು ಪ್ಲೇ ನೋಡಿ. 1 mm ಚಾಂಪರ್ ಕ್ರಿಯೇಟ್ ಆಯ್ತಾ ನೋಡಿ. ನಮಗೆ ರಿಕ್ವೈರ್ಮೆಂಟ್ ಇರೋದು 1 mm ಚಾಂಪರ್ ಕ್ರಿಯೇಟ್ ಆಯಿತು. ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ರಿಕ್ವೈರ್ಮೆಂಟ್ಗೆ ನೀವು ಚಾಂಪರ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ದಿಸ್ ಇಸ್ ಹೌ ವಿ ಕ್ರಿಯೇಟ್ ಚಾಂಪರ್ ಟೂಲ್ ಪಾತ್.